ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಜಾ ಆಗಿದೆ. ಜಾಮೀನು ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಜಾ. ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ಆದೇಶ ನೀಡಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಬಂಧನವಾಗಿರುವಂತಹ ಪ್ರಜ್ವಲ್ ವಿರುದ್ಧ ಇದುವರೆಗೂ ಸಹ 4 ಕೇಸ್ಗಳು ದಾಖಲಾಗಿದ್ದಾವೆ. ಹೊಳೆನರಸೀಪುರ ಕೇಸ್ನಲ್ಲಿ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಪ್ರಜ್ವಲ್ಗೆ ಜಾಮೀನು ನೀಡೋದಕ್ಕೆ ನಿರಾಕರಿಸಲಾಗಿದೆ ಕೋರ್ಟ್ನಿಂದ. ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಆದೇಶವನ್ನ ಹೊರಡಿಸಿದ್ದಾರೆ. ಹೊಳೆನರಸೀಪುರದಲ್ಲಿ ದಾಖಲಾದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಜಾಮೀನು ಅರ್ಜಿ ಇವತ್ತು ವಜಾ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಹೊಳೆನರಸೀಪುರದಲ್ಲಿ ಏನು ಕೇಸ್ ದಾಖಲಾಗಿತ್ತು, ಅದಕ್ಕೆ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಪ್ರಜ್ವಲ್ ರೇವಣ್ಣ. ಜಾಮೀನು ಅರ್ಜಿ ವಜಾ ಆಗಿದೆ. ಕೋರ್ಟ್ನಲ್ಲಿ ಏನಾಯ್ತು ಇವತ್ತು ಹಾಗಾದ್ರೆ? ಪ್ರಗತಿ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ತನ್ನ ವಿರುದ್ಧ ದಾಖಲಾಗಿದ್ದಂತ ಮೊದಲ ಪ್ರಕರಣದಲ್ಲಿ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಇದೇ ಪ್ರಕರಣದಲ್ಲಿ ಕೂಡ ವಿದೇಶದಿಂದ ಬಂದಂತ ಸಂದರ್ಭದಲ್ಲಿ SIT ಅಧಿಕಾರಿಗಳು ಅದನ್ನ ಅರೆಸ್ಟ್ ಮಾಡಿದ್ದು ಕೂಡ ಅರೆಸ್ಟ್ ಮಾಡಿ ಅದನ್ನ ಹೆಚ್ಚಿನ ವಿಚಾರಣೆಗಾಗಿ ಒಳಪಡಿಸಿದ್ರು. ಆದ್ರೆ ಈ ಒಂದು ಕೇಸು ಆರಂಭದಲ್ಲಿ 354A ಅಂದ್ರೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಅಂತ ದಾಖಲಾಗಿತ್ತು. ಅದಾದ ನಂತರ ಸಂತ್ರಸ್ತೆ ನೀಡಿದಂತ 164 ಹೇಳಿಕೆಯ ಮೇಲೆ ಇದನ್ನ 376 ಅಂದ್ರೆ ಅತ್ಯಾಚಾರ ಪ್ರಕರಣ ಅಂತೇಳಿ ಅದನ್ನ ಮಾರ್ಪಾಡು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ರು. ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಮೊದಲ ಪ್ರಕರಣದಲ್ಲಿ ಜಾಮೀನನ್ನ ನೀಡಿ ಇದರಲ್ಲಿ ಇನ್ವೆಸ್ಟಿಗೇಷನ್ ಮುಕ್ತಾಯ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಇಡೀ ಪ್ರಕರಣದ ಒಂದು ವಾದ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಇವತ್ತು ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ಆದೇಶವನ್ನ ಮಾಡಿರುತ್ತದೆ. ಯಾಕಂದ್ರೆ ಇದೊಂದು ತೀರಾ ಗಂಭೀರವಾದಂತಹ ಪ್ರಕರಣ ಇರುವಂತದ್ದು. ಇಲ್ಲಿ ಅತ್ಯಾಚಾರ ಮಾಡಲಾಗಿದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳನ್ನ SIT ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ. ಮತ್ತೆ ಸಂತ್ರಸ್ತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ನು ಆ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಾದ ಚಾರ್ಜ್ ಶೀಟ್ ಇನ್ನೂ ಸಲ್ಲಿಕೆ ಆಗಿಲ್ಲ. ಈ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಜಾಮೀನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಅಭಿಪ್ರಾಯಕ್ಕೆ ಕೋರ್ಟ್ ಬಂದಂತೆ ಕಾಣ್ತಾ ಇರುವಂತದ್ದು. ಮತ್ತೆ ಇದೇ ಒಂದು ಅರ್ಜಿಯಲ್ಲಿ ಏನೋ ಪ್ರಜ್ವಲ್ ರೇವಣ್ಣ ಪರವಾಗಿ ಅರುಣ್ ಅವರು ವಾದವನ್ನ ಮಂಡಿಸಿದ್ರು ವಕೀಲರು. ಆದ್ರೆ ಈ ಪ್ರಕರಣ ಇಲ್ಲಿ ಒಂದ್ ಕಡೆ ರಾಜಕೀಯ ಪ್ರೇರಿತವಾದ ಪ್ರಕರಣ ಆಗಿರುವಂತದ್ದು. ಇದರಲ್ಲಿ ಯಾವುದೇ ರೀತಿಯಾದಂತಹ ಉರುಳಿಲ್ಲ, ಸಾಕ್ಷಿಗಳಿಲ್ಲ ಅನ್ನುವಂತ ಒಂದಿಷ್ಟು ವಾದವನ್ನ ಮಂಡಿಸಿದ್ರು. ಆದ್ರೆ ವಾದ ಪ್ರತಿವಾದನ ಸಂಪೂರ್ಣವಾಗಿ ಆಲಿಸಿದಂತ ನ್ಯಾಯಾಧೀಶರಾದಂತ ಸಂತೋಷ್ ಗಜಾನನ್ ಭಟ್ ಇವತ್ತು ಆದೇಶವನ್ನ ಮಾಡಿರುವಂತದ್ದು. ಅಂದ್ರೆ ಆದೇಶ ಕೇವಲ ಒಂದು ಲೈನ್ ನಲ್ಲಿ ಅಂದ್ರೆ ಪಿಟಿಷನ್ ಇಸ್ ರಿಜೆಕ್ಟೆಡ್ ಅನ್ನುವಂತ ಆದೇಶವನ್ನ ಅವ್ರು ನೀಡಿರುವಂತದ್ದು. ಈ ಆದೇಶದ ಪ್ರತಿ ಸಿಕ್ಕ ನಂತರ ಯಾವ ಗ್ರೌಂಡ್ ಅನ್ನ ನ್ಯಾಯಾಧೀಶರು ಇದರಲ್ಲಿ ಕನ್ಸಿಡರ್ ಮಾಡಿ ಈ ರೀತಿ ಆದೇಶವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಅಂತಿಮ ಆದೇಶದ ಪ್ರತಿ ಸಿಕ್ಕಾಗಷ್ಟೇ ಗೊತ್ತಾಗ್ಬೇಕಾಗಿರುವಂತದ್ದು. ಆದ್ರೆ ಇಂಥ ಒಂದು ಪ್ರಕರಣದಲ್ಲಿ ಅಂದ್ರೆ ಗಂಭೀರವಾದ ಪ್ರಕರಣ 3 ಪ್ರಕರಣ ದಾಖಲಾಗಿರುವಂತದ್ದು. ಮೊದಲ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಒಂದು ಸೆಟ್ ಬ್ಯಾಕ್ ಆಗಿದೆ. ಈ ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗಿದ್ದು ಕೂಡ ಅವರಿಗೆ ಕಾನೂನಲ್ಲಿ ಅವಕಾಶಗಳಿರುವಂತದ್ದು. ಅವರ ಪರ ವಕೀಲರು ಆ ಬಗ್ಗೆ ಕೂಡ ಒಂದಷ್ಟು ಏನು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಅಂತ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಈಗ ಇನ್ನು 4ನೇ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಇನ್ನು SIT ವಶದಲ್ಲಿದ್ದು ತನಿಖೆಯನ್ನ ಎದುರಿಸ್ತಾ ಇರುವಂತದ್ದು. ನಿನ್ನೆ ಅಷ್ಟೇ 42ನೇ ACMM ಕೋರ್ಟ್ ಅವ್ರನ್ನ SIT ವಶಕ್ಕೆ ನೀಡಿ ಆದೇಶವನ್ನ ಮಾಡಿತ್ತು. ಈಗ ಇನ್ನು ಅಂದ್ರೆ ಒಟ್ಟು 4 ಪ್ರಕರಣಗಳಲ್ಲಿ ವಿಚಾರಣೆ ನಡೀತಾ ಇದೆ. ಇನ್ನು ವಿಚಾರಣೆಗಳು ನಡೀತಾ ಇರುವಂತದ್ದು. ಈ ಹಂತದಲ್ಲೇ ಎಲ್ಲೊಂದ್ ಕಡೆ ಮೊದಲ ಪ್ರಕರಣದಲ್ಲಿ ರಿಲೀಫ್ ಅನ್ನ ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳೇನು ಮಾಡಿದ್ರು ಪ್ರಜ್ವಲ್ ರೇವಣ್ಣ. ಆ ಒಂದು ಪ್ರಯತ್ನಕ್ಕೆ ಎಲ್ಲೊಂದ್ ಕಡೆ ವಿಫಲ ಆಗಿರುವಂತದ್ದು, ಸೆಟ್ ಬ್ಯಾಕ್ ಆಗಿದೆ. ಸೊ ಮುಂದೆ ಅವರ ಪರ ವಕೀಲರು ಯಾವ ರೀತಿಯಾದ ಹೆಜ್ಜೆ ನೀಡಿದ್ದಾರೆ, ಹೈಕೋರ್ಟ್ಗೆ ಹೋಗ್ತಾರಾ ಅಥವಾ ಎಲ್ಲಾ ಪ್ರಕರಣಗಳ ವಿಚಾರಣೆ ಮುಕ್ತಾಯ ಆದ ನಂತರ ಮತ್ತೆ ಅರ್ಜಿ ಸಲ್ಲಿಸ್ತಾರ, ಇದು ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.